ಸರ್ ವಕ್ಫ್ ವಿರುದ್ಧ ಬಿಜೆಪಿ ಪಾದಯಾತ್ರೆ ಮಾಡ್ತಿದೆ ಸರ್, ಇದನ್ನ ನಾಟಕ ಅಂತೇಳಿ ಸಿಎಂ ಲೇವಡಿ ಮಾಡ್ತಾರೆ. ನೋಡಿ, ಮುಖ್ಯಮಂತ್ರಿಗಳು ಅವರು ನಮ್ಮ ಕಡೆ ದೊಡ್ಡಾಟ ಅಂತಿದೆ. ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರಧಾರಿಗಳು, ಭಾಳ ಆವೇಶದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂಥ ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರಧಾರಿಗಳು. ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿರುವ ತಪ್ಪುಗಳನ್ನು ಇವತ್ತು ಎತ್ತಿ ಹಿಡಿಯುವಂಥದ್ದು ನಮ್ಮ ಕೆಲಸ. ಮುಖ್ಯಮಂತ್ರಿಗಳಿಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ. ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜನರಿಗೆ ಔಷಧಿ ಸಿಗ್ತಾ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಜನರಿಗೆ ಸಾರ್ವಜನಿಕ ಸರ್ಕಾರಿ ದವಾಖಾನೆಯಲ್ಲಿ ಎಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ದೀರಿ. ಬಡವರು ಆರೋಗ್ಯದ ಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ. ಅದರ ಕಡೆ ಲಕ್ಷ್ಯ ಕೊಡೋಕ್ಕೆ ಹೇಳಿ ಸರ್. ಈಗ 10 kg ಅಕ್ಕಿ ಕೇಂದ್ರದಿಂದ ಏನಾದರೂ ಕೊಡ್ತಾ ಇದ್ರೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೇನೆ ಅಂತ ಸಿಎಂ ಹೇಳ್ತಾರೆ. ನಾವೆಲ್ಲ 10 kg ಕೊಡ್ತೀವಿ ಅಂತ ಹೇಳಿದ್ದಿಲ್ಲ, ಇವ್ರು ಹೇಳಿದ್ರು 10 kg ಕೊಡ್ತೀವಿ ಅಂತ. ನಿಜವಾಗ್ಲೂ ಕೂಡ ನಾವು 10 kg ಕೊಡ್ತೀವಿ ಅಂತ ಹೇಳಿದರು. ಅವರು ಒಂದು ಅಗಳು ರಾಜ್ಯ ಸರ್ಕಾರದಿಂದ ಇವತ್ತು ಅನ್ನವನ್ನು ಕೊಡ್ತಾ ಇಲ್ಲ. 5 kg ಏನು ಬರ್ತಾ ಇದೆ ಅದು ಕೇಂದ್ರದ್ದು. ಅದನ್ನು ಹೇಳಕ್ಕೆ ನಾಚಿಕೆ ಇವ್ರಿಗೆ. ಅದಕ್ಕೆ ನಾವು 10 kg ಕೊಡ್ತಾ ಇದ್ದಾರೆ ಅಂತ. 5 kg ನಾವು ಕೊಡ್ತೀವಿ ಅಂತ ಹೇಳಿದ್ವಿ, 5 kg ಕೊಟ್ಟಿದ್ದೀವಿ. ನೀವು 10 kg ಅಂತ ಕೊಡೋರು ಒಂದು ಅಗಳು ಕೊಟ್ಟಿಲ್ಲ, ನೀವು ರಾಜೀನಾಮೆ ಕೊಡಬೇಕು. ವಿಚಾರದಲ್ಲಿ ಈ ಪರಮೇಶ್ವರ ಅತೃಪ್ತಿ ವ್ಯಕ್ತಪಡಿಸಿದ್ರೆ ಬಹಳಷ್ಟು ನಾಯಕರು ಅವರಲ್ಲೇ ಕಿತ್ತಾಟ ಆರಂಭಗೊಂಡಿದೆ ಸರ್. ಇನ್ನೊಂದು ವಿಚಾರ ಏನಂದ್ರೆ ಅವರಿಬ್ಬರು ಮಾಡ್ಕೊಳ್ಳೋದಾಗಿತ್ತಂದ್ರೆ ನಾವ್ಯಾಕೆ ಬೇಕು, ಹೊಂದಾಣಿಕೆ ಆಗಿತ್ತಂದ್ರೆ ನಮ್ಗೆ ಇದು ನೋಡ್ರಿ, ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಭಾಳ ಸ್ಪಷ್ಟ ಆಗಿದೆ. ಎಲ್ಲವೂ ಸರಿಯಿಲ್ಲ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿದೆ. ಪರಸ್ಪರ ಹೊಂದಾಣಿಕೆ ಇಲ್ಲದು ಕೂಡ ಭಾಳ ಸ್ಪಷ್ಟ ಇದೆ. ಎಲ್ಲರೂ ಕೂಡ ಗೊತ್ತಿದೆ. ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕಾಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಆ ಫೆವಿಕಾಲ್ ಕಿತ್ಕೋಬೇಕಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇವರಿಬ್ಬರೇ ಮಾಡಿದರೆ ನಮ್ಮದೇನು ಪಾತ್ರ, ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ. ಇವತ್ತು ಭಾಳ ಸ್ಪಷ್ಟವಾಗಿದೆ. ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ. ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು.